ಸ್ವಾಗತ. ಪೂರ್ವ ಸ್ವಾಗತ. ನನ್ನ ಹೆಸರು ಗೋಪಾಲ್ ಹಳೆಪಳ್ಳೆ ಅಂತ. ಇದಕ್ಕಿಂತ ಮುಂಚೆ ತಾಂಡವ ಅನ್ನೋ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿದ್ದೆ. ಸರಿ. ಈ ಮೂವಿ ನೈಸ್ ರೋಡ್ ಮೂವಿಯ ನಿರ್ದೇಶಕ, ನಿರ್ಮಾಪಕ ಮತ್ತು ಸ್ಕ್ರಿಪ್ಟ್ ರೈಟರ್ ನಾನೇ. ನಂದೇ ಪುನರ್ಗೀತ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾನ ಮಾಡಿದ್ದೀನಿ. ಈ ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್. ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ತಿಳಿಸ್ತಾ ಇದ್ದೀನಿ, ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ. ಯಾಕೆ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಆವಾಗಲೇ ಯಾಕೆ ಶಿಕ್ಷೆ ಇಲ್ಲ, ಅಲ್ಲೇ ಅಲ್ಲೇ ಬಹುಮಾನ ಯಾಕಿಲ್ಲ, ಅದು ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಎಳೆನ ಹಿಡ್ಕೊಂಡು ನಾನು ಈ ಕಥೆನ ಮಾಡಿದ್ದೀನಿ. ಈ ನೈಸ್ ರೋಡ್ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ, ಒಂದೊಂದು ಸೀನಲ್ಲೂ ಟೆಂಪ್ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕನೂ ಆಡಿಯನ್ಸ್ನ ಕುರ್ಚಿ ತುದಿಲಿ ಕುತ್ಕೊಂಡು ಮಾಡಿರೋ ಸಿನಿಮಾನೇ ಈ ನೈಸ್ ರೋಡ್. ಸಿನಿಮಾ ಅನ್ನೋದು ಒಂದು ಟೀಮ್ ವರ್ಕ್. ಎಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಾನು ಕತೆ ಬರಿಬೇಕಾದ್ರೇ ವಿಷ್ಣು ಅಂತ ಒಂದು ಕ್ಯಾರೆಕ್ಟರ್, ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ನ ಧರ್ಮಸ್ಥಳ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ಕ್ರಿಪ್ಟೆಲ್ಲ ಮುಗಿದ ಮೇಲೆ ಧರ್ಮಸ್ಥಳ ಹತ್ರ ಹೋಗಿ ಕತೆ ಹೇಳಿದ್ಮೇಲೆ ಅವ್ರು ಖುಷಿಯಿಂದ ಬಂದು ನಮಗೆ ಆ್ಯಕ್ಟ್ ಮಾಡಿಕೊಟ್ಟು ಹೋದರು. ಶೂಟಿಂಗಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಡಬ್ಬಿಂಗಲ್ಲೂ ಆ್ಯಕ್ಟ್ ಮಾಡಿಕೊಟ್ರು, ಇಂಪ್ರೊವೈಸೇಷನ್ ಮಾಡಿದ್ರು. ಇಡೀ ಸಿನಿಮಾನ ಅವರು ಶೋಟಲ್ಲಿ ಫಸ್ಟ್ ಲಾಸ್ಟ್ವರೆಗೂ ತೊಗೊಂಡೋಗಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್, ಅವ್ರ ವೈಫ್ ಕ್ಯಾರೆಕ್ಟರ್ ಜ್ಯೋತಿ ರೈ ಅವರು ಮಾಡಿದ್ದಾರೆ. ಜ್ಯೋತಿ ರೈ ಅವರು ಹೈದರಾಬಾದಲ್ಲಿ ಶೂಟಿಂಗ್ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ ಸಾರಿ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಟ್ಟು ಹೋಗಿದ್ದಾರೆ. ಧರ್ಮಸ್ಥಳ ತಾಯಿ ಕ್ಯಾರೆಕ್ಟರ್ ಗಿರಿಜಾ ಲೋಕೇಶ್ ಅವರು ಮಾಡಿದ್ದಾರೆ, ಗಿರಿಜಮ್ಮ ಅವರು. ಆಮೇಲೆ ಶೈಲಶ್ರೀ ಸುದರ್ಶನ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜೀಜಿ, ನನಗೆ ಜೀಜಿಗೆ ವೆಯ್ಟ್ ಮಾಡಿ ಶೂಟ್ ಮಾಡಿದ್ದಕ್ಕೂ ವರ್ತಾಯಿತು ಅಂತೇಳಿ ಆನ್ ಸ್ಕ್ರೀನ್ ನೋಡಿದಾಗ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಮಗೆ ಕಾಮಿಡಿ ಅವ್ರ ಟೈಮಿಂಗ್ಸ್ ವರ್ಕೌಟ್ ಆಗಿದೆ. ಮಂಜು ರಂಗಾಯಣ ಆಮೇಲೆ ಜೀಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಮಂಜು ರಂಗಾಯಣ ಅವರು ನಾನು ಸ್ಕ್ರಿಪ್ಟ್ನ ಓಂ ನಮ ಬರೆದಾಗಿಂದ ಹಿಡಿದು ಅಪ್ ಟು ಇಲ್ಲಿವರೆಗೂ ರಿಲೀಸ್ ತನಕ ನಾನು ರೈಟ್ ಹ್ಯಾಂಡಾಗಿ ನನಗೆ ಸಹಾಯ ಮಾಡಿದ್ದಾರೆ. ಶೂಟಿಂಗಲ್ಲಿ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಲೊಕೇಶನ್ ನೋಡೋದಾಗಿರ್ಬೋದು, ಎಲ್ಲದರಲ್ಲೂ ನನಗೆ ರೈಟ್ ಹ್ಯಾಂಡಾಗಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮಂಜು ಕ್ರಿಶ್, ಸಚ್ಚಿ, ಸುರೇಖಾ, ಸಹನಾ, ಚಂದ್ರಮೂರ್ತಿ ಎಲ್ಲ ಅವ್ರವ್ರ ಕ್ಯಾರೆಕ್ಟರ್ನ ಜೀವ ತುಂಬಿ ಆ್ಯಕ್ಟ್ ಮಾಡಿರೋದಕ್ಕೋಸ್ಕರ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಇನ್ನು ಸಿನಿಮಾಗೆ ಪಿಲ್ಲರ್ ಅಂತ ಹೇಳ್ತೀವಿ. ಇನ್ನು ಟೆಕ್ನಿಷಿಯನ್ಸ್ ಪ್ರಭು ಅವರು ಸಹ ಸಿಲಿಲಲ್ಲಿ ಖ್ಯಾತಿ ಪ್ರಭು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದರೆ DOP ಪ್ರವೀಣ್ ಶೆಟ್ಟಿ. ನಮಗೆ ಟೋಟಲ್ 25 ಡೇಸ್ ಶೂಟಿಂಗ್ನ ಬೆಂಗಳೂರು ಸುತ್ತಮುತ್ತ ನಾವು ಮಾಡಿದ್ವಿ. ಟೋಟಲ್ 25 ಡೇಸ್ ಶೂಟಿಂಗ್ ಬೆಂಗಳೂರು ಸುತ್ತಮುತ್ತ, ಕುಣಿಗಲ್ ಹೈವೇ, ಆಮೇಲೆ ಇದೆಲ್ಲ ಮಾಡಿದ್ದೀವಿ. ನನಗೆ ಸಿನಿಮಾ ಬಿಗಿನಿಂಗ್ದ ಲಾಸ್ಟ್ವರೆಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದು N ರಾಜೇಗೌಡರು ಸರ್, JDS ಸ್ಪೋಕ್ ಪರ್ಸನ್. ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಕಾಪಾಡಿದ್ದಕ್ಕೆ ಈ ಸಿನಿಮಾ ಕೊನೆ ತನಕ ನನಗೆ ಬಂದಿದೆ. ಅವ್ರಿಗೆ ನಾನು ಈ ಸಿನಿಮಾ ಪ್ರೆಸೆಂಟ್ ಮಾಡಿರೋದು ಅವರೇ, ಇದು ಅರ್ಪಿಸಿರೋದು ಅವರೇ. ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟೋಟಲ್ 25 ಡೇಸ್ ನಾವು ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದ್ದೀವಿ. ಟೋಟಲ್ ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದರೆ DOP ಪ್ರವೀಣ್ ಶೆಟ್ಟಿ. ನಮಗೆ ನಂಬರ್ ಆಫ್ ಡೇಸ್ 20 ಡೇಸ್ ಮಾತ್ರ ಇತ್ತು, 25 ಡೇಸ್ ಮಾತ್ರ ಇತ್ತು. ಅಷ್ಟರೊಳಗೆ ನಾವು ತುಂಬ ಚೆನ್ನಾಗಿ ಅದನ್ನು ಕ್ವಾಲಿಟಿಯಾಗಿ ಕೊಡಬೇಕಾಗಿತ್ತು. ಸೊ ನಾವು ಶೂಟಿಂಗ್ ಹೋಗೋ ಹಿಂದಿನ ದಿನವೇ ಯಾವ ಸೀನ ತೆಗಿತೀವಿ, ಯಾವ ಶಾರ್ಟು, ಯಾವ ಕಂಪೋಸಿಂಗ್ ಯಾವ ಥರ ಇರುತ್ತೆ, ಲೈಟಿಂಗ್ ಯಾವ ಥರ ಇರುತ್ತೆ, ಎಲ್ಲ ಪೂರ್ತಿ ಡಿಸ್ಕಷನ್ ಮಾಡಿ ಪ್ರವೀಣ್ ಶೆಟ್ಟಿ ನಾನು ಹೇಳ್ತಾ ಇದ್ದೆ. ಶೂಟಿಂಗ್ ಹತ್ರ ಹೋದರೆ ಓನ್ಲಿ ನೋ ಡಿಸ್ಕಷನ್, ನೋ ಆರ್ಗ್ಯುಮೆಂಟ್, ಓನ್ಲಿ ಶೂಟಿಂಗ್. ಆ ಟೈಮ್ನೆಲ್ಲ ನಾವು ಕ್ವಾಲಿಟಿ ಬರೋದಕ್ಕೋಸ್ಕರ ಯೂಸ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಷ್ಟು ದಿನದಲ್ಲಿ ಪ್ರವೀಣ್ ಶೆಟ್ಟಿ ನಾನು ತಗೊಟ್ಟಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಂಥ ಜಾನರ್ ಮೂವಿಗೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿರಲೇಬೇಕು. ಅಲ್ಲೇನಾದ್ರು ನಾವು ಬಿದ್ದೋದ್ರೆ 100% ಸಿನಿಮಾ ಬಿದ್ದೋಗುತ್ತೆ. ನನಗೆ ಸಿನಿಮಾಕ್ಕೆ ನೈಸ್ ರೋಡ್ ಮೂವಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸತೀಶ್ ನಾರಾಯಣ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅವರು. ಆಮೇಲೆ ಒಂದು ಬಿಟ್ಟು ಸಾಂಗ್ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರೋಹನ್ ಎಸ್ ದೇಸಾಯಿ, ಆಮೇಲೆ ಎಡಿಟರ್ ಜೀವನ್, ಆಮೇಲೆ ರೋಹನ್ ಎಸ್ ದೇಸಾಯಿ, DICT ಮಾಡಿರೋ ಪಪನ್ ಸಾಹು, ಸಂಕೇತ್ ಸೌಂಡ್ ಇಂಜಿನಿಯರ್, ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಕ್ಕೆ ತುಂಬ ಅದ್ಭುತವಾದ ಒಂದು ಸಿನಿಮಾ ಮೂಡಿ ಬಂದಿದೆ. ಇನ್ನು ರಜನಿಕಾಂತ್ PR ಹೋಗಿ ಬಂದಿದ್ದಾರೆ. ಆಮೇಲೆ ಸಿನಿಮಾ ರಿಲೀಸಿಗೆ ಪ್ರಸಾದ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ಏನೇ ಸಿನಿಮಾ ಮಾಡ್ಬೋದು, ನಮಗೂ ಆಡಿಯನ್ಸಿಗೂ ಬ್ರಿಡ್ಜ್ ಆಗಿ ಮೀಡಿಯಾದವ್ರು ನೀವು ಸಹಾಯ ಮಾಡಿದ್ರೆ ಮಾತ್ರ ನಮ್ಮ ಏನೇ ಮಾಡಿದ್ರೂ ಸಾರ್ಥಕ ಆಗುತ್ತೆ. ನೀವೆಲ್ಲ ಸಿನಿಮಾಗೂ ಹೇಗೆ ಸಹಕಾರ ಕೊಡ್ತೀರೋ ಅದೇ ಥರನೇ ನಮಗೂ ಸಹಕಾರ ಕೊಟ್ಟು ನಮ್ಮ ಈ ಸಿನಿಮಾ ಸಕ್ಸಸ್ಗೆ ನೀವು ಮುಖ್ಯ ಪಾತ್ರಧಾರಿ ಆಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪತ್ರಕರ್ತ ಮಿತ್ರರಿಗೆ
ಸ್ವಾಗತ. ನಿಜವಾಗ್ಲೂ ಒಂದು ಅತ್ಯದ್ಭುತವಾದ ಒಂದು ವಿಚಾರನ ಸಮಾಜಕ್ಕೆ ಕೊಡೋಕೆ ಹೊರಟಂಥ ಗೋಪಾಲ್ ಮತ್ತು ಟೀಮ್. ಸತೀಶ್ ಆರ್ಯನ್ ನನಗೆ ಸುಮಾರು ಒಂದು 15-20 ವರ್ಷದ ಸ್ನೇಹಿತರು. ಸತೀಶ್ ಆರ್ಯನು ಗೋಪಾಲ್ ಒಂದಿನ ಬಂದರು, ಸರ್ ಹಿಂಗೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಿಮ್ಮ ಸಹಕಾರ ಬೇಕು ಅಂದರು. ಸಿನಿಮಾ ಸಾಕಷ್ಟು ಬರ್ತಾ ಇದ್ದಾವೆ, ಸಾಕಷ್ಟು ಹೋಗ್ತಾ ಇದ್ದಾವೆ, ಇದ್ರ ಮಧ್ಯೆ ಯಾವ ರೀತಿ ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ನಾನು ಅವ್ರನ್ನ ಒಂದು ಕಾನ್ಸೆಪ್ಟ್ ಕೇಳಿದೆ. ಅವ್ರು ಹೇಳಿದಂಥ ಒಂದು ಕಾನ್ಸೆಪ್ಟು, ನಾವಿಲ್ಲೇನು ಇಷ್ಟು ಜನ ಕೂತಿದ್ದೀವಲ್ಲ, ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಿನ ನಡೆದು ಹೋಗುವಂಥ ಒಂದು ಘಟನೆ. ನಾವೊಂದು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಬಯಸೋದೇನೆಂದರೆ, ಸಿನಿಮಾದಲ್ಲಿ ನೋಡ್ತಾ ಕ್ಯಾರೆಕ್ಟರ್ಗಳು ನೋಡ್ತಾ ಕ್ಯಾರೆಕ್ಟರ್ ಒಳಗೆ ಯಾರನ್ನೋ ನಮ್ಮ ಸ್ನೇಹಿತನೋ, ನನ್ನ ತಂದೆನೋ, ನನ್ನ ತಾಯಿನೋ, ನನ್ನ ಬಳಗನ ಹುಡ್ಕೋಂಥ ಒಂದು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗ್ಲೂ ಆ ಹುಡುಕುವಂಥ ಪ್ರಯತ್ನದಲ್ಲಿ ನಿಮಗೆ ಸಾಕಾರ ಸಿಗುತ್ತೆ. ನೀವು ಹುಡುಕ್ತಂಥ ಒಂದು ಕ್ಯಾರೆಕ್ಟ್ರು ಆ ಸಿನಿಮಾದಲ್ಲಿ ಕಂಡೇ ಕಾಣುತ್ತೆ, ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಆ ಸಿನಿಮಾ ಅಂದಿದ ತಕ್ಷಣ ಪ್ರತಿಯೊಬ್ಬರು ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಗಾಂಧೀಜಿಯವರು ಕೂಡ ಎಲ್ಲ ಒಂದು ಕಡೆ ಹೇಳ್ತಾರೆ, ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಅಂತ. ಸೊ ಹಾಗಿದ್ದಾಗ ಅಂಥ ಒಂದು ತಪ್ಪುಗಳು ಗೊತ್ತಿಲ್ಲದೇನೋ ಮಾಡಿರುವಂಥ ಒಂದು ತಪ್ಪುಗಳನ್ನ ಒಂದು ತಿದ್ದುಕೊಳ್ಳಲಿಕ್ಕೆ, ಮತ್ತು ಇವತ್ತು ಕಮರ್ಷಿಯಲ್ ಯುಗ, ನಾವೊಂದು ಸಿನಿಮಾ ಅಂದಿದ ತಕ್ಷಣ ಬೇರೆ ಬೇರೆ ಆಯಾಮಗಳನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಬದುಕಿನ ಆಯಾಮನ ಕಟ್ಕೊಡೋವಂಥ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿರೋವಂಥ ಕ್ಯಾರೆಕ್ಟರ್ಗಳು ಯಾವ ರೀತಿ ಇದ್ದಾವೆ ಅಂದರೆ, ಬಹುಶಃ ಅವರು ನನ್ನ ಕಣ್ಣಿಗೆ ಯಾವತ್ತು ಸಿನಿಮಾ ನೋಡಿದ ಕ್ಯಾರೆಕ್ಟರ್ಗಳು ಅಂತ ಕಾಣಲೇ ಇಲ್ಲ. ಕ್ಯಾರೆಕ್ಟರ್ಗಳೆಲ್ಲ ಅಲ್ಲಿ ನಡೆದಂಥ ನಿಜ ಘಟನೆಗಳು ಅನ್ನೋ ರೀತಿ ಸಿನಿಮಾದಲ್ಲಿ ಬಿಂಬಿಸ್ಬಿಟ್ರು. ರವಿ ಕಿಶೋರ್ ಅವರಂತೂ ಎಕ್ಸ್ಟ್ರಾರ್ಡಿನರಿ 1-2 ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ಅಲ್ಲಿಂದ ಆಚೆಗೆ ಪ್ರಭು ಅಂತೂ, ನಾವೇನೋ ಕ್ಯಾರೆಕ್ಟ್ರು, ಈಗ ಸ್ನೇಹಿತರೊಬ್ರು, ಪತ್ರಕರ್ತ ಮಿತ್ರರೊಬ್ರು ಕೇಳಿದ್ರು ಅವಧೂತರ ಥರ ಅಂತ. ಬಹುಶಃ ಅವಧೂತರ ರೆಪ್ಲಿಕನ ಅನ್ನೋ ಒಂದು ಭಾವನೆಯನ್ನು ಹುಟ್ಟಾಕ್ತಾರೆ. ಅಲ್ಲಿಂದ ಆಚೆಗೆ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರಂತೂ ಬಹುಶಃ ತಾಳ ಮದ್ದಳೆ ಯಾವ ಮಟ್ಟಕ್ಕೆ ಕೊಡಬೇಕೋ ಆ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಬಹುಶಃ ಈ ಬಳಗದ ಜೊತೆಗೆ ನಾನು ನಿಂತಿದ್ದು ಎಲ್ಲೋ ಒಂದು ಕಡೆ ನನ್ನ ಬದುಕಿನ ಸಾರ್ಥಕತೆಯ ದಿನ ಅಂತ ನಾನು ಅನ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಅತ್ಯದ್ಭುತವಾದ ಸಿನಿಮಾ ಬಂದಿದೆ. ಬಹುಶಃ ನೀವು ನೋಡಿ, ಪ್ರಮೋಷನ್ ಮಾಡಿ, ಒಂದಷ್ಟು ಜನಕ್ಕೆ ಕೊಡಿ, ಒಂದಷ್ಟು ಜನಕ್ಕೆ ಹೇಳಿ. ಅದ್ರ ಜೊತೆಗೆ ನಿಮ್ಮ ಸಹಕಾರ, ಪತ್ರಕರ್ತರ ಸಹಕಾರ ಖಂಡಿತವಾಗ್ಲೂ ಸಮಾಜದ ದ್ಯೋತಕ. ಇದು ಜಗತ್ತಿನ 4ನೇ ಅಂಗ ಅಂತ ಕರಿತೀವಿ. ಕಾರ್ಯಾಂಗ, ನ್ಯಾಯಾಂಗ ಇವನ್ನೆಲ್ಲ ಬಿಟ್ಟರೆ 4ನೇ ಅಂಗ. ಸಮಾಜ ದಾರಿ ತಪ್ಪಿದಾಗ ಆ ದಾರಿ ತಪ್ಪಿದ ಸಮಾಜನ ಸರಿದಾರಿಗೆ ತರುವಂಥವ್ರು ಪತ್ರಕರ್ತರು ಅಂತ ಹೇಳ್ತೀವಿ. ಬಹುಶಃ ಈ ಸಿನಿಮಾದಲ್ಲಿರುವಂಥ ವಿಚಾರಗಳು ಬಹುಶಃ ಜನಕ್ಕೆ ತುಂಬ ಮನ್ಸಿಗೆ ಹತ್ರ ಆಗತ್ತೆ. ಹೆಚ್ಚಿನ ರೀತಿ ನಮಗೆ ಸಹಕಾರ ಮಾಡಿ, ಈ ಬಳಗ ಇದೆಯಲ್ಲ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ, ಸಾಮಾಜಿಕ ಬದ್ಧತೆ ಇರುವಂಥ ಸಿನಿಮಾಗಳನ್ನ ಕೊಡಲಿಕ್ಕೆ ಒಂದು ಹೆಚ್ಚಿನ ರೀತಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ. ಸಾರಿ, ನಮ್ಮ ರವಿಕಿಶನ್ ಅವ್ರ ಬಗ್ಗೆ ನಾನು ಹೇಳಲಿಲ್ಲ. ಆ್ಯಂಡ್ ಅವರ ಪಕ್ಕ ಅವರು ಅಷ್ಟೇ, ಅವರು ಡಬಲ್ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರವಿಕಿಶೋರ್ ಪಕ್ಕ ರವಿಕಿಶೋರ್ ಅವರು ಆಲ್ರೆಡಿ ನಿಮಗೆಲ್ಲರೂ ಚೆನ್ನಾಗಿ ಗೊತ್ತು, ಒಳ್ಳೆ ರೈಟ್ರು, ಒಳ್ಳೆ ಇದು. ಅದೇ ಈ ಸಿನಿಮಾದಲ್ಲಿ ಅವ್ರ ಕಣ್ಣೇ ಭಾಳ ಅಟ್ರಾಕ್ಟಿವ್ ಇದು ಸಬ್ಜೆಕ್ಟ್ಗೆ. ಅದು ಭಾಳ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅವರು ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರೂ ಜೀವ ತುಂಬಿದ್ದಾರೆ ಈ ಸಿನಿಮಾದಲ್ಲಿ. ನನಗಂತೂ ಅನಿಸಿದೆ, ನೀವು ನೋಡಿದ್ರೆ ನಿಮಗೂ ಅನಿಸುತ್ತೇನೋ. ಎಲ್ಲ ಥರನೂ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಈ ಸಲ ನಮ್ಮ ಗೋಪಾಲ್ ಅವರು, ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ಲೀಡು ಹಾಗೆ ಅಂತಂದ್ರು. ಬಟ್ ಅವ್ರ ಕತೆ ಮಾತ್ರ ತುಂಬ, ಅದೇ ಕತೆನೇ ಹೀರೋ ಈ ಸಿನಿಮಾಲಿ. ಭಾಳ ನಾನು ಹೇಳಿದೆ, ಹಂಗೂ ಹೇಳಿದೆ, ನೋಡಿ ಕ್ಯಾರೆಕ್ಟರ್ ಹಾಕಿ ಬೇರೆ ಅನ್ನೋದು ಹಾಕ್ಕೊಳ್ಳಿ, ಸುಮ್ಮನೆ ತಮಾಷೆ ಎಲ್ಲ. ಇವಾಗ ನಮ್ಮನ್ನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ಗೆ ತೊಂದರೆ ಆಗ್ಬೋದು, ಇದೆಲ್ಲ ಹೇಳಿದೆ ನಾನು. ಆದರೂ ಇಲ್ಲ, ನನಗೆ ಕತೆ ಮೇಲೆ ನಂಬಿಕೆ ಇದೆ ಅಂದರು. ದೆನ್ ಸೂಪರ್, ನಾನು ಅದನ್ನು ಒಪ್ಕೊಳ್ಳೇಬೇಕು, ಅದನ್ನು ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಭಾಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವ್ರಿಗೆ ಭಾಳ ಸಪೋರ್ಟ್ ಮಾಡಿ ನಾನು ರಿಕ್ವೆಸ್ಟ್ ನಾನು ಗೋಪಾಲ್ ಅವರಿಬ್ಬರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನಮ್ಮ ಕ್ಯಾಮ್ರಾಮ್ಯಾನ್ ಇರ್ಬೋದು, ಈ ಸಿನಿಮಾಗೆ ಆಲ್ರೆಡಿ ಸುಮಾರು ಸಿನಿಮಾ ಮಾಡಿದ್ದಾರೆ ಅವರು. ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವರು ಹೇಳಿದಾಗೆ ನಮ್ಮ ರಾಜುಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೆ ಹುಡ್ಕೊಂಡು ಈ ಸಿನಿಮಾ ಶೂಟಿಂಗ್ 1 ವರ್ಷದಿಂದ ಮಾಡಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಅಂಥ ಟೈಮಲ್ಲೂ
ನಮ್ಮ ಜಿ ಪಾಪ ಹೇಳಿದಾಗ, ಯಾಕಂದರೆ ಈ ಸಿನಿಮಾಗೆ 25 ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು, ಇದೆಲ್ಲ ಇತ್ತು, ಕೆಲವು ದಿನ ಶೂಟಿಂಗ್ ನಿಲ್ಲೋದು, ಅದೆಲ್ಲ ಅಷ್ಟು ಬ್ಯುಸಿ ಇದ್ದರು. ಜಿ ಡೇಟ್ ಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾನೆ, ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಹೊಸಬ ವಿಲನ್ ಸಚ್ಚಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ನಿಮಗೆ ಖಂಡಿತವಾಗ್ಲೂ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ನನ್ನ ಹತ್ರ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ 2-3 ಥರ ವೇರಿಯೇಷನ್ಸ್ ಬರುತ್ತೆ ಅವನ ಕ್ಯಾರೆಕ್ಟ್ರಲ್ಲಿ, ಅವನು ಮಾಡಿದ್ದಾನೆ. ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಅವಧೂತರ ಥರ ಪಾತ್ರ ಅನ್ನೋದು, ನಮ್ಮ ಪ್ರಭುರಾಜ್ ಮಾಡಿದ್ದಾನೆ. ಭಾಳ ಚೆನ್ನಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅದು. ಯಾರು ಅವಧೂತರು ಇದ್ದಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕಾಗೆ ಮಾಡಿ, ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಒಂದು ಪಾತ್ರ ಅವನು ಚೆನ್ನಾಗಿ ಮಾಡಿದ್ದಾನೆ. ಎಂಟೈರ್ ಆಮೇಲೆ ನಮ್ಮ ಸುರೇಖ ಅವರಾಗಿರ್ಬೋದು, ಆಮೇಲೆ ಜ್ಯೋತಿ ರೈ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಗಿರ್ಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ. ಸ್ಲಂಬಾಲಲ್ಲಿ ನನ್ನ ತಾಯಿ ಪಾತ್ರ ಮಾಡಿದರು, ಅವರು ಮಾಡಿದ್ದಾರೆ. ಆಮೇಲೆ ಶೈಲೇಶ್ ಸುದರ್ಶನ್ ಮೇಡಮು ಅವರು ಮಾಡಿದ್ದಾರೆ. ಟೋಟಲ್ ಆಗಿ ಈ ಸಿನಿಮಾ ಎಂಟೈರ್ ಹೋಲ್ ಅಂಡ್ ಸೋಲ್ ಅಂದರೆ ಗೋಪಾಲ್. ಯಾಕಂದರೆ ಒಂದು ಲಿರಿಕ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು. ನಾವು ಎಸ್ ನಾರಾಯಣವ್ರನ್ನ ನೋಡಿದ್ವಿ ಆ ಥರ ಫುಲ್ ಫ್ಲೆಡ್ಜ್ ಒಬ್ಬರೇ ಮಾಡೋದು ಅಂತ. ಆ ರೀತಿಲಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವರು ಖಂಡಿತ ಗೆಲ್ತಾರೆ ಅಂತ ಅಂದ್ಕೊಂಡು ಈ ಸಿನಿಮಾ, ಇದಕ್ಕೆ ತಮ್ಮ ಸಪೋರ್ಟ್ ಎಲ್ಲ ಇರಬೇಕು. ಕರೆಕ್ಟ್ ಟೈಮಲ್ಲಿ ರಿಲೀಸ್ ಆಗಬೇಕು. ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ದಯವಿಟ್ಟು ಈ ಸಿನಿಮಾ ಬಗ್ಗೆನೂ ಒಂಚೂರು ಗಮನ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಆಲ್ಮೋಸ್ಟ್ 85 ಸಿನಿಮಾ ACP DCP ರೋಲೆಲ್ಲ ಮಾಡಿದ್ದೀನಿ. ಇದು ಒಂದು 86ನೇ ಸಿನಿಮಾ. ಇದು 300 ಸಿನಿಮಾಲಿ ಬರೀ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ. ಬಟ್ ಒಂದು ಖುಷಿ ಏನಂದರೆ ಈ ಸಿನಿಮಾದಲ್ಲಿ ಸ್ಟೇಷನಲ್ಲಿದ್ದಾಗ ಮಾತ್ರ ಇದಾಗ್ತೀನಿ ಅಷ್ಟೇ ಡ್ರೆಸ್ಸು, ಬಿಟ್ಟರೆ ಎಂಟೈರ್ ಸಿನಿಮಾ ಪೊಲೀಸ್ ಡ್ರೆಸ್ ಇಲ್ಲ. ಸೊ ಚೆನ್ನಾಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತವಾಗ್ಲೂ ಸರ್ ಇದು 100% ಕನೆಕ್ಟ್ ಆಗುತ್ತೆ. ಕರ್ಮ ಫಾಲೋಸ್ ಅಂತ ಬರೀ ನಾವು ಗಾದೆಗಳಲ್ಲಿ ಕೇಳ್ತಿರ್ತೀವಿ, ಟ್ರೋಲ್ಸಲ್ಲಿ ಇದು ಮಾಡ್ತಿರ್ತೀವಿ. ಈ ಸಿನಿಮಾ ಫುಲ್ಲಾಗಿ ನೋಡಿದ್ರೆ ಅದು ನಿಜವಾಗ್ಲೂ ಕೆಲವು ನಂಬೋರು, ಈಗ ನಾವು ಏನಂತೀವಿ ಮೂಢನಂಬಿಕೆ ಅಂತಲೇ ಅನ್ಕೊಂಡಿದ್ದಾರೆ, ಆ ಥರ ಒಂದು ನಂಬೋ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಇದು ಸೂಕ್ತವಾಗಿ ಆಪ್ಟ್ ಆಗುತ್ತೆ. ಅದು ಆ ರೀತಿ ಇದೆ. ಇದು ಕರ್ಮ ಫಾಲೋಸ್ ಅನ್ನೋದು ಒಂದು ಕರ್ಮದ ಬಗ್ಗೆ. ಏನೇ ತಪ್ಪು ಮಾಡಿದ್ರೂ ಇದೇ ಜನ್ಮದಲ್ಲೇ ಆಗಬೇಕು ಅಂತೇನಿರಲ್ಲ. ಬಿಫೋರ್ ಇದರಲ್ಲೂ ಕನೆಕ್ಟಿವಿಟಿ ಇರುತ್ತೆ ಅನ್ನೋದನ್ನು ತೋರಿಸೋ ಥರದಲ್ಲಿ ತೋರಿಸಿದ್ದಾರೆ. ಗೋಪಾಲ್ ಸರ್ಗೆ ಹಾಗೂ ನಮ್ಮ ರಾಜಗೌಡರು ಸರ್ಗೆ, ಧರ್ಮ ಸರ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಈ ಸಿನಿಮಾಗೆ ಧರ್ಮ ಸರ್ ಇದ್ದಾರೆ ಮತ್ತು ಗೋಪಾಲ್ ಸರ್ ಇದ್ದಾರೆ. ಅವರು ಯಾರನ್ನು ಬೇಕಾದ್ರೂ ಮ್ಯೂಸಿಕ್ ಧರ್ಮ ಸರ್ ಹೇಳಿದ್ರೆ ಯಾರು ಬೇಕಾದ್ರೂ ಹಾಕ್ಬೋದಾಗಿತ್ತು. ಆದರೆ ನನಗೆ ರೆಫರ್ ಮಾಡಿ ಚೆನ್ನಾಗಿ ಮಾಡಿ ನೀವು ಅಂತ ನನಗೆ ಹುರುಪು ತುಂಬಿ ಮಾಡಿದಂತಹ ಒಂದು ಸಿನಿಮಾ ಇದು. ಸಿನಿಮಾದಲ್ಲಿ ಹಾಡುಗಳು ಇರಲಿಲ್ಲ. ಹಾಡುಗಳು ವಿತೌಟ್ ಫಸ್ಟು ನಾವು ತಾಂಡವ ಅಂತ ಒಂದು ಪಿಕ್ಚರ್ ಮಾಡೋದು, ಅದರಲ್ಲಿ ಹಾಡು ಮಾಡಿದ್ರು ಸರ್. ಈ ಸಿನಿಮಾದಲ್ಲಿ ಹಾಡಿಲ್ಲದೆ ಮಾಡೋಣ ಅಂತ ಹೇಳಿ ಶುರು ಮಾಡಿದಂತಹ ಪಿಕ್ಚರು ತುಂಬಾ ಅದ್ಭುತವಾಗಿತ್ತು. ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇದು ಆರ್ ಮಾಡ್ಬೇಕಂದ್ರೆ ಏನು ತುಂಬಾ ಒಂದೊಂದ್ಸಲಿ ಬ್ಲಾಂಕ್ ಆಗಿ ಹೋಗ್ತಾ ಇದ್ದೆ ನಾನು. ಏನ್ ಮಾಡೋಣ, ಹೇಗ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಸಿನಿಮಾ ಆ ಲೆವೆಲ್ಗೆ ಟ್ವಿಸ್ಟ್ ಅಂಡ್ ಅಂತ ಸನ್ನಿವೇಶಗಳು ಚಿತ್ರೀಕರಿಸಿದ್ದಾರೆ. ಮೊದಲೇ ಡೈರೆಕ್ಟರ್ ಸರ್ ಆಗ್ಲೇ ಹೇಳಿದಂಗೆ ಸಿನಿಮಾ ಬಗ್ಗೆ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅದಾದ್ಮೇಲೆ ಒಂದು ಲಾಸ್ಟ್ ಅಲ್ಲಿ ಒಂದು ಚೇಸಿಂಗ್ ಇದರಲ್ಲಿ ಒಂದು ಬಿಟ್ ತರ ಒಂದು ಸಾಂಗ್ ಮಾಡಿದ್ವಿ. ಆದ್ಮೇಲೆ ಅದನ್ನ ಒಂದು ಸಾಂಗ್ ತರ ಮಾಡಿ ಅದನ್ನ ರಿಲೀಸ್ ಮಾಡಿದೀವಿ. ಹಾಗೆ ಈಗ ಆಲ್ರೆಡಿ ನಮ್ದು ಟೀಸರ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಈ ಸಿನಿಮಾಗೆ ತಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮಂಜು ರಂಗಣ್ಣ ಅವರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಗೋಪಾಲು ರೂಮ್ಮೇಟು, ಒಟ್ಟಿಗೆ ರೈಟರ್ ಆಗಿದ್ದು. ಹಾಗೆ ಹೋಗ್ಬೇಕಾದ್ರೆ ಅವರು 2 ಸಿನಿಮಾ ಮಾಡಿದ್ರು, ನಾನು 2 ಸಿನಿಮಾ ಡೈರೆಕ್ಷನ್ ಮಾಡಿದೆ. ಜೊತೆಲಿದ್ವಲ್ಲ, ತುಂಬ ಕತೆ ಅದ್ಭುತವಾಗಿತ್ತು. ಹಂಗೆ ಜೊತೇಲಿ ಬನ್ನಿ ವರ್ಕ್ ಮಾಡೋಣ ಅಂತ ಕರೆದಾಗ ಕತೆ ಚೆನ್ನಾಗಿರೋದ್ರಿಂದ ವರ್ಕ್ ಮಾಡಿ ಜೊತೆಗೊಂದು ಸಣ್ಣ ಪಾತ್ರ ಮಾಡಿದ್ದೇನೆ. ಸಿನಿಮಾ ತುಂಬ ಅದ್ಭುತವಾಗಿದೆ. TG ಆಗಲಿ, ಮಂಜು ಕ್ರಿಸ್ ಆಗಲಿ, ನಮ್ಮ ಚಂದ್ರಮೂರ್ತಿ ಅವರಾಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಯಾವಾಗಲೂ ಹೀಗೆ ಜೊತೆಲಿರಿ ಅಂತ ಹೇಳ್ತಾ ಜಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ವೇದಿಕೆ ಗಣ್ಯರಿಗೆ ಹಾಗೂ ಪತ್ರಿಕಾ ಮಾರ್ಗದರ್ಶಕರಿಗೆ ಪ್ರಣಾಮಗಳು. ಸೊ ಮಾತಾಡ್ತಾ ಡೈರೆಕ್ಟರ್ ಸರ್ ಹೇಳಿದರು, ಮತ್ತು ಧರ್ಮಣ್ಣ ಹೇಳಿದರು, ಜಿ ತುಂಬ ಬ್ಯುಸಿ ಇದ್ರು ಬಂದ್ ಮಾಡಿಕೊಟ್ರು, ತುಂಬ ಬ್ಯುಸಿ ಇದ್ರು ಬಂದ್ ಮಾಡಿಕೊಟ್ರು ಅಂತ. ದಯವಿಟ್ಟು ಅವ್ರ ಬಾಯಾರಿಕೆಯಿಂದ ನಾನು ಮುಂದೆ ಹಂಗೆ ಎದ್ದು ಬಿಡಲಿ ಅಂತ ಬೇಡ್ಕೊತಾ ಇದ್ದೀನಿ, ಯಾವಾಗಲೂ ಬ್ಯುಸಿ ಇರಲಿ ಅಂತ. ಹಾಗೆ ಧರ್ಮಣ್ಣ ಹೇಳಿದರು ಮಾತಾಡ್ತಾ, ಸೂಪರ್ ಸ್ಟಾರು ಅಂತ ಹೇಳ್ಬಿಟ್ಟು. ಅದು ಎದುರುಗಡೆ ಇರೋ ಒಬ್ಬ ಚಿಕ್ಕ ಕಲಾವಿದನಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವಾನ್ವಿತಕ್ಕಂಥ ಹೃದಯ ಇದೆಯಲ್ಲ, ಅದು ಅವ್ರ ದೊಡ್ಡ ಗುಣನೇ ಹೊರತು ಎದುರುಗಡೆ ಇರೋ ನಾವುಗಳು ಸೂಪರ್ ಸ್ಟಾರ್ ಅಲ್ಲ. ಅದು ಸೊ ಅವ್ರು ಯಾವತ್ತೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಇವರು ರವಿ ಕಿಶೋರ್ ಸರ್ ಇರ್ಬೋದು, ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು, ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಟ್ ಮಾಡಿ, ಜೊತೆಗೆ ನಾವು ಕೂಡ ನಿಮ್ಮಂತೆಯೇ ಕಲಾವಿದರಪ್ಪ ಮಾಡಿ ಅಂತ ಏನಾದರೂ ನಾವು ಹೇಳಿದರೆ ಅಥವಾ ಹೇಳದೇ ಇದ್ರೂ ಕೂಡ ಏನಾದರೂ ಹೇಳಿ ಅಂತ ನಮಗೆ ಪ್ರೋತ್ಸಾಹ ಮಾಡಿ ಏನಾದರೂ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಸರ್ ಕೇಳ್ತಾ ಇದ್ರು ಟ್ರೈಲರ್ ನೋಡಿದ ತಕ್ಷಣ ಜಗದೀಶ್ ಸರ್. ಸೊ 1-2 ನಿಮಿಷದಲ್ಲಿ ಏನಪ್ಪ ಮನುಷ್ಯನ ಜೀವನ ಹಿಂಗೆ ಪ್ಲೇಟ್ ತಿರುವಾಕ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಇಡೀ ಟ್ರೈಲರನ್ನು ನೋಡಿದಾಗ ಒಂದು ವಿಷಯ ನಮಗೆ ಮಂದಟ್ಟಾಗುತ್ತೆ. ಸೊ ಒಂದು ಏನೋ ವಿಷಯ ಹೇಳಕ್ಕೆ ಹೊರಟಿದ್ದಾರೆ ಅಂತ. ಇಡೀ ಸಿನಿಮಾದ ಆಶಯ ಅದೇ ಆಗಿರುತ್ತೆ. ನಾವು ಇಡೀ ಸಿನಿಮಾವನ್ನು ನೋಡಿದಾಗ ಏನಾದರೂ ಒಂದು ಮನುಷ್ಯನಿಗೆ ತಟ್ಟಬೇಕು, ನೋಡಿದವ್ರಿಗೆ ತಟ್ಟಬೇಕು, ಆಗಲೇ ಥಿಯೇಟ್ರಿಗೆ ಬರೋದಕ್ಕೆ ಸಾಧ್ಯತೆ ಅಂತ. ಸೊ ಸಿನಿಮಾದ ಮೂಲಕನೇ ಯಾಕೆ ಮೆಸೇಜ್ ಹೇಳಬೇಕು ಅಂದರೆ ಅದು ಎಂಟರ್ಟೈನಿಂಗ್ ಆಗಿರುತ್ತೆ. ನೋಡ್ತಾ ಖುಷಿ ಪಡ್ತಾನೆ ಏನೋ ಒಂದು ತಿಳ್ಕೊಳ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸಿನಿಮಾ ನೀವೆಲ್ಲ ಟ್ರೈಲರ್ ನೋಡಿದ್ರಿ, ಖುಷಿ ಪಟ್ಟಿದ್ದೀರಿ. ಸೊ ನನಗೂ ಕೂಡ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದರು. ಯಾಕಂದರೆ ಫಸ್ಟ್ ರಿಯಾಕ್ಷನ್ನೇ ಟೆಕ್ನಿಷಿಯನ್ಸಿಗೆ ಇಷ್ಟ ಆಗಬೇಕು ನಾವು ಮಾಡಿರೋದು, ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು. ಪ್ರೇಕ್ಷಕರು ನಂತರ ಹೋಗುತ್ತೆ. ಸೊ ಡೈರೆಕ್ಟ್ರಿಗೆ ಖುಷಿಯಾಗಿದೆ, ಮ್ಯೂಸಿಕ್ ಡೈರೆಕ್ಟರ್ ಖುಷಿಯಾಗಿದೆ, ಕ್ಯಾಮ್ರಾಮನ್ಗೆ ಖುಷಿಯಾಗಿದೆ. ಸೊ ಇವರೆಲ್ಲ ಖುಷಿ ಪಟ್ಟಿದ್ದಾರೆ ಅಂದಮೇಲೆ ನನಗೂ ಕೂಡ ಖುಷಿ ಆಗ್ತಾಯಿದೆ. ಯಾಕಂದರೆ ನನಗೆ ಒಂದು ಭರವಸೆ ಬಂದಿದೆ, ನಾನು ಚೆನ್ನಾಗಿ ಮಾಡಿದ್ದೀನಿ. ಕಾಮಿಡಿ ವರ್ಕೌಟ್ ಆಗಿದೆ ಅಂದ್ರಲ್ಲ, ಅಷ್ಟೇ ಸಾಕು ನನಗೆ. ಕಾಮಿಡಿ ವರ್ಕೌಟ್ ಆಗಿದೆ ಅಂದರೆ ನಾನು ಮಾಡಿರೋದಲ್ಲ. ಸೊ ಅವರು ಸ್ಕ್ರಿಪ್ಟಲ್ಲಿ ಏನು ಅನ್ಕೊಂಡಿದ್ರೋ ಇದನ್ನು ಮಾಡಿಸ್ಬೇಕು ಅಂತ ಅದನ್ನು ತೆರೆ ಮೇಲೆ ತರೋದಕ್ಕೆ ಸಕ್ಸಸ್ ಆಗಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇಡೀ ಸಿನಿಮಾ ಇವುಗಳು ಎಲ್ಲ ನೋಡಿದಾಗೆ ಕರ್ಮ ಮತ್ತು ಧರ್ಮದ ಮೇಲೆ ನಿಂತಿದೆ. ಇಡೀ ಸಿನಿಮಾದ ಕಂಟೆಂಟು ಧರ್ಮ. ಹಾಗಾಗಿ ಈ ಧರ್ಮ ಜನಗಳಿಗೆ ಯಾವತ್ತೂ ಹತ್ರ ಆಗುತ್ತೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದು ಭಾಳ ಖುಷಿ. ಸೊ ಇದನ್ನು ಈಗ ಪ್ರೇಕ್ಷಕ ತಂದೆ ತಾಯಿಗಳ ಮಡಿಲಿಗೆ ಹಾಕ್ತಾ ಇದ್ವಿ, ಅವ್ರಿಗೆ ಬಿಟ್ಟು ಅವಕಾಶ ಕೊಟ್ರಿ. ಈ ಸಿನಿಮಾ ಬಗ್ಗೆ ನನಗೇನೂ ಗೊತ್ತಿಲ್ಲ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಸ್ ಡೈರೆಕ್ಟರ್ ಹೇಳ್ದಂಗೆ ಇಟ್ ಇಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಸಸ್ಪೆನ್ಸ್ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ಧರ್ಮ ಸರ್, ಜ್ಯೋತಿ ರಾಯ್ ಮ್ಯಾಮ್ ಮತ್ತು ಗಿರಿಜಮ್ಮ ಎಲ್ಲರೂ ತುಂಬ ಒಳ್ಳೆ ದೊಡ್ಡ ಆರ್ಟಿಸ್ಟ್ ಎಲ್ಲ ವರ್ಕ್ ಮಾಡಿದ್ದಾರೆ. ಅವ್ರ ಮಧ್ಯದಲ್ಲಿ ಐ ಥಿಂಕ್ ಐಮ್ ಅ ಸ್ಮಾಲ್ ಒನ್ ಸ್ಟಿಲ್. ನನಗೆ ತುಂಬ ಇನ್ನೂ ಐ ಥಿಂಕ್ ಇದು ಒಂದು ಒಳ್ಳೆ ಆಪರ್ಚುನಿಟಿ ಟು ಪ್ರೂವ್ ಮೈ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. And good luck for all our team, and thank you once again for Gopal sir. ಈ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಧರ್ಮ ಸರ್, ಬಿಕಾಸ್ ಐ played in the cinema with very good artist. Ravi Kishore sir, thank you ಸೋ ಮಚ್ ಮ್ಯಾಮ್. ಓಕೆ, ಮಂಜು ಕ್ರಿಸ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನಗೆ ಗೋಪಾಲ್ ಅವರು ಒಂದು 15 ವರ್ಷದಿಂದ ಪರಿಚಯ, ನಾವು ಸ್ನೇಹಿತರು, ತುಂಬ ಚರ್ಚೆಗಳೆಲ್ಲ ಮಾಡ್ತಾ ಇದ್ವಿ. ಸೊ ಇದ್ರ ಮುಂಚೆ ನಾನು ತಾಂಡವನ ಸಿನಿಮಾದ ಕೂಡ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಈ ಸಿನಿಮಾದಲ್ಲಿ ಒಂದು ಬಹಳ ಉತ್ತಮವಾದ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದಾರೆ. ಒಂದು 3 ಶೇಡ್ಸಲ್ಲಿ ಇರುತ್ತೆ ಆ್ಯಕ್ಚುಲಿ. ಅದು ಕ್ಯಾರೆಕ್ಟರ್ ಹೆಸರು ಕೂಡ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಅಟ್ಯಾಚ್ ಟು ದ ಸಬ್ಜೆಕ್ಟ್. ಸೊ ಒಂದು ಒಳ್ಳೆ ಚಿತ್ರವನ್ನು ಮಾಡಿದ್ದೀವಿ ನಾವು. ಅದನ್ನು ಎಲ್ಲರೂ ಜನರಿಗೆ ತಲುಪಿಸ್ಬೇಕು. ಒಂದು ಒಳ್ಳೆ ಕಂಟೆಂಟ್ ಮಾಡಿದಾಗ ಜನ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಭಾಳ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ ಅನ್ನೋ ಒಂದು ಧೈರ್ಯ ಇದೆ. ಯಾಕಂದರೆ ಗೋಪಾಲ್ ಅವರು ನಾನು ಭಾಳ ವರ್ಷಗಳಿಂದ ನಾವು ಜರ್ನಿ ಮಾಡಿರೋದ್ರಿಂದ ಅವರು ಇಂಚಿಂಚು ಏನೇನು ಹಂತದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರು ಅಂತ ನಂಗೆ ತುಂಬ ಗೊತ್ತು. ಭಾಳ ಡೆಡಿಕೇಶನ್ನು, ಎವ್ರಿ ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡ್ತಾರೆ. ಸೊ ಈ ಸಿನಿಮಾ ಗೆದ್ದರೆ ಗೋಪಾಲ್ ಅವರಿಂದ ಇನ್ನೊಂದು 10 ಸಿನಿಮಾಗಳು ಬರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ ಅಂತ ಒಂದು ಭಾಳ ಆಶಯ. ಈ ಒಂದು ಒಳ್ಳೆ ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಗೋಪಾಲ್ ಅವ್ರಿಗೆ. ಆಮೇಲೆ ಎಲ್ಲರ ಜೊತೆ ಒಳ್ಳೊಳ್ಳೆ ಆ್ಯಕ್ಟರ್ ಜೊತೆ ನಾನು ಶೇರ್ ಮಾಡಿದ್ದಕ್ಕೆ ಭಾಳ ನನ್ನ ಭಾಗ್ಯ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ನೀವೆಲ್ಲರ ಸಹಕಾರದಿಂದ ಈ ಸಿನಿಮಾನ ಜನರಿಗೆ ತಲುಪಿಸ್ಬೇಕು, ಒಂದೊಳ್ಳೆ ಸಕ್ಸಸ್ ಬೇಕು ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಚ್ಚಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ.